ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಹಿರಿಯ ಕನ್ನಡಪರ ಹೋರಾಟಗಾರರಾದ ಶ್ರೀಯುತ ಸಾ.ರಾ ಗೋವಿಂದರವರ ಹುಟ್ಟುಹಬ್ಬವನ್ನು ಕನ್ನಡಪರ ಹೋರಾಟಗಾರರು, ಸಮಾಜ ಸೇವಕರು ಆದ ಮಂಜುನಾಥ್ ಅವರು ಮತ್ತು ಅವರ ಸ್ನೇಹ ಬಳಗದಿಂದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡಿಸಿ ಅನ್ನದಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ನಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಭಾಗದ ಈ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಮಂಜು ನಟರಾಜ್ ಅವರು ಪ್ರತಿಯೊಬ್ಬರಿಗೂ ಇದೇ ಥರ ಹೆಚ್ಚು ಶಕ್ತಿ ಕೊಟ್ಟು, ಕಾರಣ ಯಾವ್ದಾದ್ರು ಇರಲಿ, ಸದಾ ನಾವು ಯಾವತ್ತೂ ಸಾಮಾಜಿಕವಾಗಿ ಮಾನವೀಯ ದೃಷ್ಟಿ, ಮಾನವೀಯ ಮೌಲ್ಯಗಳ ರೂಢಿಸ್ಕೊಂಡು ಸಾಮಾಜಿಕವಾಗಿ ಏನು ಮಾಡಬೇಕು ಅದನ್ನು ಇನ್ನೂ ಹೆಚ್ಚೆಚ್ಚು ಮಾಡಲಿ, ಈ ಥರ ಒಂದು ಸೇವೆ ಮಾಡಲಿ ಅಂತ ಹೇಳಿ ನಾನು ಒಬ್ಬ ಮಗನಾಗಿ ಎಲ್ಲ ಅಭಿಮಾನಿಯಂತೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡ್ತೀವಿ. ಬಟ್ ಅವರ ಒಂದು ಶ್ರಮಕ್ಕೆ, ಅವರ ಒಂದು ಹೋರಾಟದ ಒಂದು ದೃಷ್ಟಿ, ಅವರ ಒಂದು ಈ ಹಿಂದೆ ಸುಮಾರು ಒಂದು 40 ವರ್ಷದ ಒಂದು ಹೋರಾಟಗಾರರು, ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನ ಸಿಗಲಿ ಅನ್ನೋದು ಎಲ್ಲರಂತೆ ನನಗೂ ಬಯಕೆ ಇದೆ. ನೋಡುವ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗತ್ತೋ ನೋಡುವ. ಹಾರೈಸೋ ದೇವರವರು, ನನ್ನ ಮೆಚ್ಚುಮೆಚ್ಚಿನ ನಾಯಕರು, ಅವರಿಂದನೇ ನಾನು ಕನ್ನಡ ಪರ ಹೋರಾಟಗಾರ ಆಗಲಿ ಏನೇ ಆಗಲಿ ಅವರಿಂದನೇ ನಾನು ಏನೋ ಒಂದು ಇದ್ದೀನಿ ಅಂದರೆ ಅವರಿಂದನೇ, ಅವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಏನೋ ಅವ್ರಿಗೋಸ್ಕರ ಇಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಬರ್ತ್ಡೇ ವಿಶೇಷವಾಗಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅವರು ಸಹ ಬಂದು ಇವಾಗ ತಾನೇ ಕೇಕ್ ಕಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವರಿದ್ರೇ ನಾವು, ಅವ್ರಿಗೋಸ್ಕರ ನಾವಿದ್ದೀವಿ. ಅದರಿಂದ ಅವ್ರಿಗೆ ಇನ್ನೂ 100 ವರ್ಷ ಚೆನ್ನಾಗಿರಲಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಅವರಿಗೆ ಗುರುತಿಸಿ ಒಳ್ಳೆಯ ಒಂದು ಸ್ಥಾನ ಕೊಡಲಿ ಅಂತ ಬೇಡ್ಕೊತೀವಿ. ಗೋವಿಂದಣ್ಣ ಅವ್ರದ್ದು ಒಂದು ಹುಟ್ಟುಹಬ್ಬ ನಮ್ಮ ಬೆಂಗಳೂರವ್ರಿಗೆಲ್ಲ ಒಂದು ಹೆಮ್ಮೆ ಖುಷಿ ಪಡುವಂಥ ವಿಷಯ ಏನಂದರೆ, ಬೆಂಗಳೂರಿನ ಹುಲಿ ಅಂದರೆ, ಕನ್ನಡಿಗರ ಹುಲಿ ಅಂದರೆ ಸಾ.ರಾ ಗೋವಿಂದಣ್ಣ ಅವರು. ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಿನ್ನೆ ಮೊನ್ನೆ ಬಂದಂಥ ಹೋರಾಟಗಾರರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬರೋ ದುಡ್ಡಿಂದ ಹೋಗ್ತಾ ಇದ್ದಾರೆ. ಇವರು ನಮ್ಮ ಸಾ.ರಾ ಗೋವಿಂದಣ್ಣವರು ದುಡ್ಡಿಂದೆ ಹೋಗಲಿಲ್ಲ, ಕನ್ನಡದ ಹಿಂದೆ ಹೋದರು. ಕನ್ನಡಕ್ಕಾಗಿ ಜೀವನ, ಕನ್ನಡಕ್ಕಾಗಿ ಮರಣ ಅಂತ ಒಂದು ಹೋರಾಟ ಮಾಡಿಕೊಂಡು, ನಾನು ಕಂಡ ಮಟ್ಟಿಗೆ ನನ್ನ ತಿಳುವಳಿಕೆ 96ಇಂದ ಕನ್ನಡದ ಬಗ್ಗೆ ತುಂಬ ಹೋರಾಟ ಮಡಗಿದ್ದಾರೆ ಅಂದರೆ ಸಾ.ರಾ ಗೋವಿಂದಣ್ಣವರು ಅಂದರು. ಅದು ಹೇಳೋಕ್ಕಾಗಲ್ಲ. ದುಡ್ಡಿಂದ ಯಾವತ್ತೂ ಹೋಗಲಿಲ್ಲ. ದುಡ್ಡಿಂದ ಹೋಗಿದ್ರೆ ಇವತ್ತು ಇನ್ನೂ ದೊಡ್ಡ ಲೆವೆಲ್ಗೆ ಹೋಗಿರೋರು. ಮತ್ತು ಕನ್ನಡಕ್ಕೋಸ್ಕರ, ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ ಅನ್ನೋದೊಂದು ನಮ್ಮ ಖುಷಿ, ಹೆಮ್ಮೆಯಿಂದ ನನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ನನ್ನ ಮಂಜು ಅವರೆಲ್ಲ ಸೇರಿ, ಪವನ್ ಅವರೆಲ್ಲ ಸೇರಿ ಪ್ರತಿಯೊಬ್ಬರು ಗೋವಿಂದಣ್ಣನ ಬರ್ತಡೇಗೋಸ್ಕರ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈ ಎಲ್ಲ ಮಾಡಿಸಿದ್ದಾರೆ. ತುಂಬ ಹೆಮ್ಮೆ ಖುಷಿ ಪಡ್ತಾಯಿದ್ದಾರೆ. ಅಂದರೆ ಅಷ್ಟು ಅಭಿಮಾನ ಮಡಗಿದ್ದಾರೆ ನಮ್ಮ ಗೋವಿಂದಣ್ಣವರು ಅಂತ ನಾನು ಹೆಮ್ಮೆ ಪಡ್ತೀನಿ. ಈ ಶುಭ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ, ಗೋವಿಂದಣ್ಣವರು ಇನ್ನೂ 106 ವರ್ಷ ಬದುಕಿ ನಮ್ಮ ಕನ್ನಡಕ್ಕೋಸ್ಕರನ ಬದುಕಬೇಕು ಅಂತ ನಾವು ಅವ್ರಿಗೊಂದು ಹಾರೈಸ್ತಾ ಇದ್ದೀವಿ. ನೆಕ್ಸ್ಟು ಯಾವುದೇ ಪಕ್ಷಾತೀತವಾಗಿ ಗೋವಿಂದಣ್ಣವ್ರನ್ನ ಸಾ.ರಾ ಅಣ್ಣವ್ರನ್ನ ಅವಿರೋಧವಾಗಿ ಯಾವುದೋ ಒಂದು MLC ಮಾಡಬೇಕಾಗಿ ನಮ್ಮ ರಾಜ್ಕುಮಾರ್ ಸಂಘ ಸಂಸ್ಥೆಗಳಿಂದ ಮನವಿ ಮಾಡ್ತಾಯಿದ್ದೀವಿ. ಸರ್ಕಾರವರು ಗಮನದಲ್ಲಿ ಮಾಡಿಕೊಂಡು ಗುರುತಿಸಿ ಕನ್ನಡ ಹೋರಾಟಗಾರರು ವಿಧಾನಸೌಧದಲ್ಲಿ ಏನೇ ಕನ್ನಡ ಪ್ರಾಬ್ಲಮ್ ಆದಾಗ ಹೋರಾಟ ಮಾಡೋಕ್ಕೋಸ್ಕರ ಒಂದು MLA ಅಟ್ಲೀಸ್ಟ್ ಬೇಡ, MLC ಸ್ಥಾನವನ್ನು ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಒಂದು ಮನವಿ ಮಾಡ್ತಾಯಿದ್ದೀವಿ. ಅವರು ಕನ್ನಡಕ್ಕಾಗಿ ಮಡಗಿದ್ರೆ ಇವರು ಸಾ.ರಾ ಗೋವಿಂದಣ್ಣಗೋಸ್ಕರ ಪ್ರಾಣ ಕೊಡೋಕ್ಕೆ ಲಕ್ಷಾಂತರ ಹಿಂಬಾಲಕರಿದ್ದೀವಿ. ಅದರಲ್ಲಿ ಮುಂಚೂಣಿನಲ್ಲಿ ನಮ್ಮ ಮಂಜು ಅವರಿದ್ದಾರೆ. ಅವ್ರಿಗೆ ನಾವು ಒಂದು ಧನ್ಯವಾದ ಹೇಳ್ತೀವಿ. ಸಾರ್ವಜನಿಕರಿಗೆ, ಬಡವರಿಗೆಲ್ಲ ಅನ್ನದಾನ, ರಕ್ತದಾನ ಶಿಬಿರ ಅವೆಲ್ಲ ತುಂಬ ಕೆಲವು ಟೈಮ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಒಂದು ಗ್ರೇಟ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ ಮುತ್ತಣ್ಣ. ನಮ್ಮೆಲ್ಲರ ಪ್ರೀತಿ ಕಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮರಿಲಾರೆವು ನಿನ್ನನ್ನ. ಕೇರಿಗೆ ನಾಯಕ ನಾನೇ, ವೈರಿಗೆ ಕಂಟಕ ನಾನೇ, ಹೆಣಕಲು ಸಿಂಹವು ಜೋಪಾನ.